ನಮ್ಮ ಪಾಪವನ್ನು ಪರಿಹಾರ ಮಾಡಲಿ. ವ್ಯಾಸರಾಜರ ಪಾದದ ಮೃತ್ತಿಕಾ ದರ್ಶನ ಮಾಡಿದರೆ ಸಾಕು, ಪಿಶಾಚಿಗಳೆಲ್ಲ ಓಡಿ ಹೋಗ್ತಾವಂತ. ಮೃತ್ತಿಕಾ ವೃಂದಾವನ ದರ್ಶನ ಮಾಡಿದರೆ ಪಿಶಾಚಿಗಳು ಓಡೋದೇನು ಹೇಳಬೇಕು? ವ್ಯಾಸರಾಜರ ಮೃತ್ತಿಕಾ ದರ್ಶನದಿಂದ ಪಿಶಾಚಿಗಳು ಓಡಿ ಹೋಗ್ತದೆ. ರಾಯರ ಚರಿತ್ರೆಯಲ್ಲೂ ಹಾಗೇ ಬರ್ತದೆ. ರಾಘವೇಂದ್ರ ಸ್ವಾಮಿಗಳ ಹತ್ತಿರ ವ್ಯಾಸರಾಜರೇ ರಾಯರಾದರು. ಮುಂದೆ ವ್ಯಾಸರಾಜರ ಪ್ರಭಾವ ಅಲ್ಲಿಯೂ ನೋಡ್ತೇವೆ. ರಾಯರ ಹತ್ತಿರ ಒಬ್ಬ ಸಣ್ಣ ವಯಸ್ಸಿನ ಶಿಷ್ಯ ಬಂದಂತೆ. ತಂದೆ ತಾಯಿಗಳು ಅವರು ಬಡವರು, ಸಣ್ಣ ಹುಡುಗ, ಅವನಿಗೆ ವಿದ್ಯೆ ಹತ್ತಲಿಲ್ಲ. ರಾಯರ ಸೇವೆನಾದರೂ ಮಾಡಿಕೊಂಡು ಉದ್ಧಾರ ಆಗಲಿ ಅಂತ ತಂದು ಬಿಟ್ಟರು. ಹಾಗೆ ಏನು ಕೊಡಬೇಕು? ಸಣ್ಣ ಹುಡುಗ, ಅವನಿಗೇನು ಸೇವೆ ಕೊಡಬೇಕು? ಸಣ್ಣ ಹುಡುಗ. ಅದಕ್ಕಿಷ್ಟು ಹೇಳಿದ್ರಂತೆ ರಾಯರು, ನಾನು ಆಚೆ ಈಚೆ ಹೋಗಿ ಬಂದಾಗ ಒಳಗೆ ಬರುವಾಗ ನನ್ನ ಕಾಲಿಗೆ ನೀರು ಹಾಕು ಅಂತ ಕೆಲಸ ಕೊಟ್ಟರು. ಒಂದು ತಂಬಿಗೆ ನೀರು ತಗೋ, ನನ್ನ ಪಾದಕ್ಕೆ ಹಾಕು, ನಾನು ಒಳಗೆ ಬರ್ತೇನೆ. ಹೊರಗೆ ಹೋದರೆ ಸಂಚಾರ ಮಾಡಿ ಒಳಗೆ ಬರುವಾಗ ಪಾದಕ್ಕೆ ನೀರು ಹಾಕ್ಕೊಂಡು ಬರಬೇಕು. ಹಾಗೆ ಮನೆಗೆಲ್ಲ ಓಡಾಡಬಾರ್ದು, ಅಶುದ್ಧಿ ಆಗ್ತದೆ. ಅದರಿಂದ ರಾಯರು ಹೇಳಿದ್ರಂತೆ, ಎಲ್ಲಾದರೂ ಹೋಗಿ ಬಂದ ಕೂಡಲೇ ನೀನು ಪಾದಕ್ಕೆ ನೀರು ಹಾಕು. ಅಷ್ಟೇ ಕೆಲಸ ಮಾಡಿಕೊಂಡಿದ್ದ. ಅದೇ ಮಾಡಿ 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 ತಾರುಣ್ಯಕ್ಕೆ ಬಂದ, ಯುವಕನಾದ. ಅವರ ಅಪ್ಪ ಅಮ್ಮ ಇವನಿಗೊಂದು ಕನ್ಯಾ ನೋಡಿದರು. ಮದುವೆ ಅಂತೂ ಮಾಡಬೇಕಲ್ಲ, ವಿದ್ಯೆ ಇಲ್ದಿದ್ರೇನು. ಮದುವೆ ಮಾಡೋಣ ಅಂತ ಒಂದು ಕನ್ಯಾ ನೋಡಿದರು. ಯಾರ ಹತ್ರ ಹೇಳಿ ಕಳಿಸಿದ್ರಂತೆ, ಒಂದು ಕನ್ಯಾ ನೋಡಿದ್ದೀವಿ, ಮದುವೆ ಮಾಡ್ತೀವಿ, ರಾಯರ ಹತ್ರ, ಗುರುಗಳ ಹತ್ರ 2 ದಿವಸ ರಜೆ ಕೇಳಿ ಬಾ ಅಂತ ಅವ್ರು ಹೇಳಿದರು. ಹುಡುಗ ಹೋಗಿ ತರುಣ ಹೋಗಿ ಕೇಳಿದ್ನಂತೆ, ಅಪ್ಪ ಅಮ್ಮ ಮದುವೆ ಮಾಡ್ತಾರಂತೆ ಗುರುಗಳೇ, ಒಂದು 2 ದಿನ ರಜೆ ಬೇಕಾಗಿತ್ತು ಅಂದ್ರೆ. ರಾಯರು ಹೇಳಿದ್ರಂತೆ, 2 ದಿನ ಅಲ್ಲ, 1 ವಾರ ರಜೆ ಕೊಡ್ತೀನಿ ಹೋಗು ಅಂದರು. ಅವರು ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗ್ತಿದ್ದೆ, 2 ದಿನ ಹೇಗೆ ಸಾಕಾಗ್ತದೆ, 1 ವಾರ ರಜೆ ಕೊಡ್ತೀನಿ ಹೋಗು. ಸಂತೋಷ ಆಯಿತು, ಹೊರಟ. 1-2 ಹೆಜ್ಜೆ ಬಂದು ಕೂಡಲೇ ರಾಯರು ಕರೆದ್ರಂತೆ, ಅಲ್ಲೋ ಮದುವೆಗೆ ಹೋಗ್ತಾ ಇದ್ದಿ, ಒಂದಿಷ್ಟು ಹಣಕಾಸು ಬೇಡವೆ, ದುಡ್ಡು ಕೊಡ್ತೀನಿ ತೊಗೊಂಡು ಹೋಗು ಅಂದರು. ಮದುವೆ ಅಂದಮೇಲೆ ಖರ್ಚಿದ್ದೇ ಇರ್ತದೆ, ಬಂಧು ಬಳಗ ಬರ್ತಾರೆ, ಖರ್ಚಿರ್ತದೆ. ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ ಇವನು. ಇರಲಿ, ನಿಂದೊಂದಿಷ್ಟು ಕೊಡಬೇಕಲ್ಲ, ನಾನು ಕೊಡ್ತೇನೆ, ತೊಗೊಂಡು ಹೋಗು. ಸಣ್ಣ ವಯಸ್ಸಿನಲ್ಲಿ ಬಂದು ಸೇರಿಕೊಂಡಿದ್ದಿ, ನಿನಗೇನು ಸಂಬಳ ಕೊಟ್ಟಿಲ್ಲ, ನಾನು ತಿಂಗಳ ಏನೂ ಕೊಟ್ಟಿದ್ದಿಲ್ಲಂತೆ ರಾಯರು. ಏನೇನೋ ಖರ್ಚು ಮಾಡ್ಕೋತಾನೆ ಅಂತ ಹಾಗೇ ಇಟ್ಕೊಂಡಿದ್ರು. ಅವನು ಮದುವೆಗೆ ಹೋಗುವಾಗ ಅಷ್ಟೂ ದಿವಸದ್ದು ಸೇರಿಸಿ ಅವನಿಗೊಂದು ಮೊತ್ತ ಕೊಡೋಣ ಅಂತ ಯೋಚನೆ ಮಾಡಿದರು. ಹೇಳಿದರು, ಇವನು ಬೇಡ ಅಂದರೆ ಬೇಡ ಅಂತಾನೆ. ಗುರುಗಳೇ, ನಾನೇನು ಮಾಡಿ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದೀನಿ. ಪಾದಕ್ಕೆ ನೀರು ಹಾಕೋರು ತಾವೇ ಕಾಣಿಕೆ ಕೊಡ್ತಾರೆ, ಪಾದ ಪೂಜೆ ಮಾಡಿದವರು. ನಿಮ್ಮ ಪಾದಕ್ಕೆ ನೀರು ಹಾಕಿ ನಾನು ಇಸ್ಕೊಂಡು ಹೋದರೆ ಇದೇನು ನ್ಯಾಯ? ಪಾದ ಪೂಜೆ ಮಾಡಲಿಕ್ಕೆ ಇಷ್ಟು ಅಂತ ನಿಗದಿ ಮಾಡಿರ್ತಾರೆ ಎಷ್ಟೋ ಕಡೆ, ಇಷ್ಟು ಕೊಟ್ಟರೆ ಪಾದ ಪೂಜೆ ಅಂತ. ನಾನು ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ನನಗೆ ದಿನಕ್ಕೆ 1 ತಂಬಿಗೆ ಹಾಕಿದ್ದೀನಿ, 1 ತಂಬಿಗೆಗೆ ಇಷ್ಟು ಅಂತ ನಾನು ಮಾಡಿದರೆ ಎಷ್ಟು ಅಂತ ಸಂಪಾದನೆ ಮಾಡಿ. ಬೇಡ ಗುರುಗಳೇ, ನಿಮ್ಮ ಪಾದಕ್ಕೆ ನೀರು ಹಾಕಿದ್ದಕ್ಕೆ ಸಂಬಳ ತಗೊಳ್ಳೆ ನಾನು ಅಂತ ಅವನು. ಇಲ್ವೋ, ನಾನು ಏನೂ ಕೊಡದೆ ಹೋದರೆ ಏನಂದಾರು ನನ್ನನ್ನು, ಏನಾದರೂ ಕೊಡ್ತೀನಿ ತಗೋ, ನಿಮಗೆ ಅಷ್ಟು ನನಗೆ